Second year BBS students, I welcome you all to the session. In this particular session, I am going to explain liquidation of company. ಈ ಒಂದು ಸೆಷನಲ್ಲಿ ನಾನು ಲಿಕ್ವಿಡೇಷನ್ ಆಫ್ ಕಂಪನಿ ಅಂದರೆ ಏನು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು 4ನೇ ಚಾಪ್ಟರು. ಇದುವರೆಗೂ ನಾವು ಇಶ್ಯೂ ಆಫ್ ಶೇರ್ಸ್ ಮತ್ತು ಇಶ್ಯೂ ಆಫ್ ಡಿಬೆಂಚರ್ಸ್ನ ನೋಡಿದ್ವಿ, ಕಲ್ತಿದ್ದೀವಿ ಅದನ್ನು. ಸೊ ಇನ್ ದಿಸ್ ಸೆಷನ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಲಿಕ್ವಿಡೇಷನ್ ಆಫ್ ಕಂಪನಿ. ಸೊ ಇಲ್ಲಿ ಮೀನಿಂಗ್ನ ನೀವು ನೋಡಿದ್ರೆ, ದಿ ಪ್ರಾಸೆಸ್ ಆಫ್ ಟರ್ಮಿನೇಷನ್ ಆಫ್ ಲೀಗಲ್ ಎಕ್ಸಿಸ್ಟೆನ್ಸ್ ಆಫ್ ಅ ಕಂಪನಿ ಇಸ್ ಕಾಲ್ಡ್ ಲಿಕ್ವಿಡೇಷನ್. ಸೊ ಅಂದರೆ ಅರ್ಥ ಏನು? ಆಸ್ ವಿ ಆಲ್ ನೋ, ಕಂಪನಿ ಈಸ್ ಕನ್ಸಿಡರ್ಡ್ ಆಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್. ಓಕೆ, it comes into existence according to the law, company law. So we treat company as an artificial person. ಹೌದಲ್ವಾ? ಅಂದರೆ ಯಾವುದೇ ಒಂದು ಕಂಪನಿ ಒಂದು ರೂಲ್ಸ್ ಪ್ರಕಾರ ಅಸ್ತಿತ್ವಕ್ಕೆ ಬರುತ್ತೆ. ನಮ್ಮೆಲ್ಲರಿಗೂ ಗೊತ್ತಿರೋ ರೀತಿ ಕಂಪನೀಸ್ ಆ್ಯಕ್ಟ್ ಪ್ರಕಾರ ಅದನ್ನು ಏನು ಮಾಡ್ತೀವಿ, ಲೀಗಲ್ ಆಗಿ ಅದಕ್ಕೆ ಒಂದು ಜೀವನ ಕೊಡ್ತೀವಿ. ಅದನ್ನು ಆರ್ಟಿಫಿಷಿಯಲ್, ಕೃತಕ ವ್ಯಕ್ತಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಲಿಕ್ವಿಡೇಷನ್ ಅಂತ ಹೇಳಿದ್ರೆ, ಆ ಲೀಗಲಾಗಿ ಅಸ್ತಿತ್ವ ಪಡೆದಿರೋದನ್ನ ಲೀಗಲಾಗೆ ಅದನ್ನು ಒಂದು ಅಸ್ತಿತ್ವನ ನಾವು ಕೊನೆಗಾಣಿಸಿದ್ರೆ ಅದನ್ನ ಲಿಕ್ವಿಡೇಷನ್ ಅಂತ ಕರಿತೀವಿ. ಓಕೆನಾ? ಅಂದರೆ ಅರ್ಥ ಏನು? ದ ಪ್ರಾಸೆಸ್ ಆಫ್ ಟರ್ಮಿನೇಷನ್ ಆಫ್ ಲೀಗಲ್ ಎಕ್ಸಿಸ್ಟೆನ್ಸ್ ಆಫ್ ಅ ಕಂಪನಿ ಈಸ್ ಕಾಲ್ಡ್ ಲಿಕ್ವಿಡೇಷನ್. ವೆನ್ ವಿ ಆರ್ ಗೋಯಿಂಗ್ ಟು ಎಂಡ್ ದ ಎಕ್ಸಿಸ್ಟೆನ್ಸ್ ಆಫ್ ಅ ಕಂಪನಿ ಬೈ ಅಂಡರ್ಟೇಕಿಂಗ್ ದ ಲೀಗಲ್ ಪ್ರಾಸೆಸ್. ಇನ್ ಆರ್ಡರ್ ಟು ಸ್ಟಾರ್ಟ್ ಎ ಕಂಪನಿ ವಿ ಹ್ಯಾವ್ ಅ ಪ್ರಾಸೆಸ್, ಅಗೈನ್ we have a process to end the existence of the company. Okay, so ಅದಾದಮೇಲೆ there are 3 methods of liquidation. 3 ಥರ ಲಿಕ್ವಿಡೇಷನ್ನ ನಾವು ಮಾಡ್ಬೋದು. ಮೊದಲನೇದು ವಾಲಂಟರಿ ಲಿಕ್ವಿಡೇಷನ್, ಅಗೇನ್ ವಿ ಹ್ಯಾವ್ ಕಂಪಲ್ಸರಿ ಲಿಕ್ವಿಡೇಷನ್, ಅಗೇನ್ ವಾಲಂಟರಿ ಲಿಕ್ವಿಡೇಷನ್ ಬೈ ದ ಆರ್ಡರ್ ಆಫ್ ಕೋರ್ಟ್. 3 ವಿಧ ಇದೆ. ಓಕೆ, ಮೊದಲನೇದು ನೋಡೋಣ. ವಾಲಂಟರಿ ಲಿಕ್ವಿಡೇಷನ್ ಸರ್ಕಮ್ಸ್ಟ್ಯಾನ್ಸಸ್. So what are the various circumstances or the situation we have when the company is going to be liquidated? Okay, ಯಾವ ಒಂದು ಸಂದರ್ಭದಲ್ಲಿ ಕಂಪನಿ ತನ್ನ ಅಸ್ತಿತ್ವನ ಕಳ್ಕೊಳ್ಳುತ್ತೆ. ಎಕ್ಸ್ಪೈರಿ ಆಫ್ ಫಿಕ್ಸ್ಡ್ ಪೀರಿಯಡ್. ಸಪೋಸ್ the company has come into existence in order to operate for a fixed period. ಅಂದರೆ ಅರ್ಥ ಏನು? ಯಾವುದಾದ್ರೂ ಒಂದು ಕಂಪನಿ ಒಂದು ನಿರ್ದಿಷ್ಟ ಅವಧಿವರೆಗೆ ಬಿಸ್ನೆಸ್ನ ಮಾಡಬೇಕು ಅಂತ ಹೇಳಿ ಬಂದಿದ್ದರೆ, ಆ ನಿರ್ದಿಷ್ಟ ಅವಧಿ ಮುಗಿದ ನಂತರ ಅದೊಂದು ಲಿಕ್ವಿಡೇಷನ್ ಆಗುತ್ತೆ. ಲಿಕ್ವಿಡೇಷನ್ ಅಂದರೆ ಏನೂ ಇಲ್ಲ, ಅದರ ಒಂದು ಅಸ್ತಿತ್ವನ ಕೊನೆಗಾಣಿಸ್ತೀವಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ಲು ಯಾವುದಾದ್ರೂ ಕನ್ಸ್ಟ್ರಕ್ಷನ್ ಕಂಪನಿ ಅಂತ ತಿಳ್ಕೊಳ್ಳಿ. ಓಕೆ, ಯಾವುದೋ ಒಂದು ಬ್ರಿಡ್ಜ್ನ ಕಟ್ಟಬೇಕು ಅಂತೇಳಿ ಕಂಪನಿ ಹಸ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್. ಆ ಬ್ರಿಡ್ಜು ಮುಗಿಯೋದು 10 ವರ್ಷ. ಸೊ 10 ವರ್ಷದ ಅವಧಿವರೆಗೆ ಕಂಪ್ನಿ ಅಸ್ತಿತ್ವದಲ್ಲಿರುತ್ತೆ. ಆ ಒಂದು ಪ್ರಾಜೆಕ್ಟ್ ಮುಗಿದ ಮೇಲೆ ತನ್ನ ಅಸ್ತಿತ್ವನ ಏನು ಮಾಡುತ್ತೆ, ವಾಲಂಟ್ರಿಯಾಗಿ ಅದು ಉದ್ದೇಶ ಫುಲ್ಫಿಲ್ ಆದಾಗ ಅದರ ಲಿಕ್ವಿಡೇಷನ್ ಆಗುತ್ತೆ. ಅಂದರೆ ಇಟ್ ಈಸ್ ಗೋಯಿಂಗ್ ಟು ಲೂಸ್ ಇಟ್ಸ್ ಎಕ್ಸಿಸ್ಟೆನ್ಸ್ ವಾಲಂಟ್ರಿಲಿ ಬೈ ಅಂಡರ್ಟೇಕಿಂಗ್ ದ ಲೀಗಲ್ ಪ್ರೊಸೆಸಸ್. ಅಗೇನ್ ಅಕರೆನ್ಸ್ ಆಫ್ ಪರ್ಟಿಕ್ಯುಲರ್ ಇವೆಂಟ್ ಅಂಡರ್ ಆರ್ಟಿಕಲ್ಸ್. ನಮ್ಮೆಲ್ರಿಗೂ ಗೊತ್ತಿರೋಂಗೆ, ನಾವು ಯಾವುದೇ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡಬೇಕಂತ ಹೇಳಿದ್ರೆ ಅದಕ್ಕೆ 2 ಮುಖ್ಯವಾದ ಒಂದು ಕಟ್ಟಳೆಗಳಿರುತ್ತೆ. 2 ಡಾಕ್ಯುಮೆಂಟ್ ಇರುತ್ತೆ. ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಇಂದು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಮೆಮೊರಂಡಮ್ ಆಫ್ ಅಸೋಸಿಯೇಷನಲ್ಲಿ ಮೈನ್ 5 ಬರುತ್ತೆ. ಅದು ನೀವು ಆಲ್ರೆಡಿ ಓದಿರ್ತೀರಾ, ಇಲ್ಲಾಂದರೆ ಮರ್ತುಬಿಟ್ಟಿರ್ತೀರ. ಓಕೆ, ಕಂಪ್ನಿ ಹೆಸರು, ಕಂಪ್ನಿ ಯಾರು ಬೋರ್ಡ್ ಆಫ್ ಡೈರೆಕ್ಟರ್ಸು, ಮತ್ತು ಯಾವ ಉದ್ದೇಶಕ್ಕೋಸ್ಕರ ಅದನ್ನು ಮಾಡಿದ್ದೀವಿ, ಮತ್ತು ಅಡ್ರೆಸ್ ಆಫ್ ದ ರಿಜಿಸ್ಟ್ರಾರ್ ಕಂಪನಿ, ಅದೆಲ್ಲ ಇರುತ್ತೆ. ಆರ್ಟಿಕಲ್ಸಲ್ಲಿ ನಾವು ಏನು ಬಿಸ್ನೆಸ್ ಮಾಡ್ತೀವಿ ಅನ್ನೋದನ್ನು ಒಳಗೊಂಡಿರುತ್ತೆ. ಮತ್ತು ಆರ್ಟಿಕಲ್ಸಲ್ಲಿ ಸಪೋಸ್ ಕೆಲವೊಂದು ಅಂಶಗಳು ಒಳಗೊಂಡಿರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಇಷ್ಟು ಲಾಸ್ ಆದರೆ ಅಥವಾ ಇಷ್ಟು ಜನ ಬಿಟ್ಟು ಹೋಗ್ಬಿಟ್ರೆ ನಾವು ಕಂಪ್ನಿನ ಕ್ಲೋಸ್ ಮಾಡ್ತೀವಿ ಅಂತ. ಸೊ ದಟ್ ಈಸ್ ಕಾಲ್ಡ್ ಎಸ್ ಅಕರೆನ್ಸ್ ಆಫ್ ಅ ಪರ್ಟಿಕ್ಯುಲರ್ ಇವೆಂಟ್ ಅಂಡರ್ ಆರ್ಟಿಕಲ್ಸ್. ಸಪೋಸ್ ದ ಕಂಪನಿ ಆರ್ಟಿಕಲ್ ಸೇಸ್ ವೆನ್ ದ ಕಂಪನಿ is going to incur loss heavily for 4 years. 4 years ಕಂಟಿನ್ಯೂಸ್ ಲಾಸ್ ಆದರೆ ಕ್ಲೋಸ್ ಮಾಡಬೇಕು ಅಂತ ಇದೆ. ಇಫ್ ದಟ್ ಪರ್ಟಿಕ್ಯುಲರ್ ಇವೆಂಟ್ ಅಕರ್ಸ್, ದೆನ್ ದ ಕಂಪನಿ ವಿಲ್ ಗೋ ಫಾರ್ ಅಪ್ರೋಚ್ ಫಾರ್ ಲಿಕ್ವಿಡೇಷನ್ ಆಫ್ ಅ ಕಂಪನಿ. ನೆಕ್ಸ್ಟ್, ಕಂಪಲ್ಸರಿ ಲಿಕ್ವಿಡೇಷನ್. ಇಫ್ ಅ ರಿಟರ್ನ್ ಪಿಟಿಷನ್ ಫಾರ್ ವೈಂಡಿಂಗ್ ಅಪ್ ಇಸ್ ಮೇಡ್ ಟು ಇಟ್ ಬೈ ಕ್ರೆಡಿಟಾರ್ಸ್, ದಿ ಕಾಂಟ್ರಿಬ್ಯೂಟರ್ಸ್, ದ ರಿಜಿಸ್ಟ್ರಾರ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ. ಸೊ ವಾಲಂಟ್ರಿ ಲಿಕ್ವಿಡೇಷನ್ ಇಲ್ಲಿ ಬರಲ್ಲ. ಓಕೆ, ಕಂಪಲ್ಸರಿ ಲಿಕ್ವಿಡೇಷನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದಾದ್ರೂ ಒಬ್ಬ ವ್ಯಕ್ತಿ, ಅವನು ಕ್ರೆಡಿಟರ್ ಆಗಿರ್ಬೋದು
ಕಾಂಟ್ರಿಬ್ಯೂಟರ್ ಆಗಿರ್ಬೋದು ಅಥವಾ ರಿಜಿಸ್ಟರ್ ಆಫ್ ಕಂಪನಿ ಆಗಿರ್ಬೋದು. ಇಫ್ ಈ ಅಪ್ರೋಚಸ್ ದ ಕೋರ್ಟ್ ವಿತ್ ಪಿಟಿಷನ್ ದಟ್ ದ ಕಂಪನಿ ಹ್ಯಾಸ್ ಟು ಬಿ ವೈಂಡೆಡ್ ಅಪ್, ದೆನ್ ದ ಲಿಕ್ವಿಡೇಷನ್ ವುಡ್ ಟೇಕ್ ಪ್ಲೇಸ್. ಅಂದರೆ ಅರ್ಥ ಏನು? ಕ್ರೆಡಿಟರ್ಸ್ ಅಂದರೆ ಕಂಪ್ನಿಗೆ ಸಾಲ ಕೊಟ್ಟರವರು, ಓಕೆನಾ. ಈಗ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡಿ ಕಂಪ್ನಿಗೆ ಕಚ್ಚಾ ವಸ್ತುಗಳನ್ನ ಸಪ್ಲೈ ಮಾಡಿರ್ತಾನೆ, ಪೂರೈಸಿರ್ತಾನೆ. ಆ ಕ್ರೆಡಿಟರ್ಗೆ ತನ್ನ ಹಣ ವಾಪಸ್ ಬರೋಕ್ಕೆ ಸಾಧ್ಯ ಇಲ್ಲ. ಅವ್ನು ಬ್ಯಾಲೆನ್ಸ್ ಶೀಟ್ ನೋಡಿದಾಗ ಗೊತ್ತಾಗುತ್ತೆ ಅವನು ಕಂಪನಿ ಲಾಸಲ್ಲಿದೆ ಅಂತೇಳ್ಬಿಟ್ಟು. ಆವಾಗ ಏನು ಮಾಡ್ಬೋದು, ಅವನು ಕೋರ್ಟ್ಗೆ ಅಪ್ರೋಚ್ ಮಾಡ್ಬೋದು ಪಿಟಿಷನ್. ಈ ಥರ ಕಂಪ್ನಿ ಲಾಸಲ್ಲಿ ನಡೀತಾ ಇದೆ, ನಮಗೆ ಮುಂದೆ ಹಣ ಬರದೇ ಇರೋ ಒಂದು ಪರಿಸ್ಥಿತಿ ಇದೆ, ಅದನ್ನು ಕ್ಲೋಸ್ ಮಾಡಿ ನಮಗೆ ಹಣ ಕೊಡಿಸಿ ಅಂತ ಪಿಟಿಷನ್ಗೆ ಹೋಗ್ಬೋದು. ಪಿಟಿಷನ್ ಅಂತ ಹೇಳಿದ್ರೆ ಕೋರ್ಟ್ಗೆ ಮೊರೆ ಹೋಗೋದು ಅಂತ. ನೆಕ್ಸ್ಟು ದಿ ಕಾಂಟ್ರಿಬ್ಯೂಷನ್ ಅಂದರೆ ಶೇರ್ ಹೋಲ್ಡರ್ಸ್ ಆಗಿರ್ಬೋದು, ಅಥವಾ ಯಾರೇ ಆದರೂ ಸಾಲ ಕೊಟ್ಟವ್ರಾಗಿರ್ಬೋದು, ಅಥವಾ ಬ್ಯಾಂಕ್ ಆಗಿರ್ಬೋದು. ಯಾರು ಕಂಪ್ನಿಗೆ ಕಾಂಟ್ರಿಬ್ಯೂಟ್ ಮಾಡಿರ್ತಾರೋ ಅವರು ನಮಗೆ ಯಾವುದಾದ್ರೂ ಒಂದು ಕಾರಣ ಹೇಳಿ ಮೊರೆ ಹೋಗ್ಬೋದು, ಕ್ಲೋಸ್ ಮಾಡಿಸಿ ಅಂತ. ದ ರಿಜಿಸ್ಟರ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ, ಪ್ರತಿಯೊಂದು ಬಿಸ್ನೆಸ್ದು ನಾವೇನು ಕಂಪ್ನಿ ಸ್ಥಾಪನೆ ಮಾಡಿರ್ತೀವಿ ಆ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸು ಇಟ್ ವಿಲ್ ಬಿ ಮಾನಿಟರ್ಡ್ ಬೈ ದ ರಿಜಿಸ್ಟರ್ ಆಫ್ ದ ಜಾಯಿಂಟ್ ಸ್ಟಾಕ್ ಕಂಪನಿ. ಈ ವಿಲ್ ಬಿ ನೋಯಿಂಗ್ ವಾಟ್ಸ್ ಹ್ಯಾಪ್ನಿಂಗ್ ಇನ್ ದ ಕಂಪನಿ. Okay, by looking at the various statements of the company, it could be profit and loss account or the balance sheet and any other statements, and he would come to know. When he comes to know and there is no hope to continue the business, and it is very much necessary in order to secure the interest of so many stakeholders, when the registrar of the company feels the company has to be liquidated, then he may go to the court with a petition to wound up or liquidate the company. ಅರ್ಥ ಆಗ್ತಿದೆ ಅಲ್ವಾ? ರಿಜಿಸ್ಟರ್ ಆಫ್ ದ ಕಂಪನಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅವ್ನಿಗೆ ಯಾವಾಗ ಒಂದು ಕಂಪ್ನಿ ಲಾಸಲ್ಲಿ ನಡೀತಾ ಇದೆ, ಆಮೇಲೆ ಆ ಕಂಪ್ನಿಗೆ ಸಂಬಂಧಪಟ್ಟ ಎಲ್ಲ ಜನರ ಒಂದು ರಕ್ಷಣೆಗಾಗಿ ಅದು ಮುಚ್ಚೋದೇ ಒಳ್ಳೆಯದು ಅಂತ ಅವ್ನಿಗೆ ಯಾವಾಗ ಅನಿಸುತ್ತೋ ಆವಾಗ ಅವನು ಕಂಪ್ನಿನ ಕ್ಲೋಸ್ ಮಾಡೋಕ್ಕೆ ಕೋರ್ಟಿಗೆ ಮೊರೆ ಹೋಗ್ಬೋದು. ನೆಕ್ಸ್ಟ್ ಮೂರನೇದು ವಾಲಂಟರಿ ಲಿಕ್ವಿಡೇಷನ್ ಬೈ ದ ಆರ್ಡರ್ ಆಫ್ ಕೋರ್ಟ್. ಕೋರ್ಟು ಆರ್ಡರ್ ಮಾಡುತ್ತೆ ಲಿಕ್ವಿಡೇಟ್ ಮಾಡಿ, ಕಂಪನಿ ಕ್ಲೋಸ್ ಮಾಡಿ ಅಂತ. ಅದು ಯಾವಾಗ? ವೆನ್ ದೇರ್ ಇಸ್ ಎ ಕನ್ಫ್ಲಿಕ್ಟ್ ಬಿಟ್ವೀನ್ ಶೇರ್ ಹೋಲ್ಡರ್ ಆ್ಯಂಡ್ ಕ್ರೆಡಿಟರ್ ಇನ್ ವಾಲಂಟರಿ ವೈಂಡಿಂಗ್ ಅಪ್, ದೇರ್ ಇಸ್ ಎ ನೀಡ್ ಫಾರ್ ದ ಕೋರ್ಟ್ ಆಫ್ ಇಂಟರ್ವೀನಿಂಗ್. ಇವಾಗ ದುಡ್ಡನ್ನ ಯಾವ ರೀತಿ ಕ್ಲೋಸ್ ಮಾಡಿದ್ಮೇಲೆ ಸುಮಾರು ಜನಕ್ಕೆ ಕಂಪ್ನಿ ಹಣನ ವಾಪಸ್ ಕೊಡಬೇಕು. ಹಂಚ್ಕೋಬೇಕಾದ್ರೆ ಇಲ್ಲಿ ನೋಡಿ, ವೆನ್ ದೇರ್ ಇಸ್ ಅ ಕಾನ್ಫ್ಲಿಕ್ಟ್ ಅಂದರೆ ಏನು? ಒಂದು ವ್ಯಾಜ್ಯ ಅಂದರೆ ತಕರಾರು ಅಂತ. ಕಾನ್ಫ್ಲಿಕ್ಟ್ ಅಂದರೆ ಯಾರು ಬಿಟ್ವೀನ್ ಅಂದರೆ ನಡುವೆ ಶೇರ್ ಹೋಲ್ಡರ್ ಮತ್ತು ಕ್ರೆಡಿಟರ್ಸ್ ಮತ್ತು ಶೇರ್ ಹೋಲ್ಡರ್ಸ್ ನಡುವೆ ಒಂದು ಹೊಂದಾಣಿಕೆ ಆಗ್ತಾ ಇಲ್ಲ, ದುಡ್ಡು ಒಂದು ಹಂಚ್ಕೊಳ್ಳೋದ್ರಲ್ಲಿ. ಆವಾಗ ಏನಾಗುತ್ತೆ ಅಂದರೆ ಕೋರ್ಟು ಮಧ್ಯ ಪ್ರವೇಶ ಮಾಡುತ್ತೆ. ಆ ಒಂದು ಸಂದರ್ಭದಲ್ಲಿ ಏನಂತ ಕರಿತೀವಿ, ಅದನ್ನು ವಾಲಂಟರಿ ಲಿಕ್ವಿಡೇಷನ್ ಬೈ ದಿ ಆರ್ಡರ್ ಆಫ್ ಕೋರ್ಟ್ ಅಂತ ಕರಿತೀವಿ. ಓಕೆ, ಇಷ್ಟು ಥಿಯರಿ ಆಯಿತು. ಇಲ್ಲಿವರೆಗೂ ನಾವೇನು ಕಲ್ತ್ವಿ ಅಂತ ಹೇಳಿದ್ರೆ, ಲಿಕ್ವಿಡೇಷನ್ ಅಂದರೆ ಏನು, ಒಂದು ಲೀಗಲಾಗಿ ಒಂದು ಅಸ್ತಿತ್ವಕ್ಕೆ ಬಂದಿರೋ ಒಂದು ಕಂಪ್ನಿನ ಲೀಗಲಾಗಿ ನಾವು ಕೊನೆಗಾಣಿಸೋದಕ್ಕೆ ಲಿಕ್ವಿಡೇಷನ್ ಅಂತ ಕರಿತೀವಿ. ಅದರಲ್ಲಿ 3 ಥರ ಬರುತ್ತೆ. ಒಂದು ವಾಲಂಟರಿ ಲಿಕ್ವಿಡೇಷನ್ ಅಂದರೆ ಕಂಪ್ನಿ ಸ್ವತಃ ತನ್ನ ಅಸ್ತಿತ್ವನ ತಾನೇ ಕೊನೆ ಮಾಡಿಕೊಳ್ಳುತ್ತೆ. ಓಕೆ, ಅದು ಫಿಕ್ಸ್ಡ್ ಟೈಮ್ ಮುಗ್ದಾಗಿರ್ಬೋದು, ಅಥವಾ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನಲ್ಲಿ ಅಲ್ಲಿ ಮೆನ್ಷನ್ ಮಾಡಿರೋ ಥರ ಯಾವುದಾದ್ರೂ ಒಂದು ಇವೆಂಟ್ ಆಗ್ಬೋದು. ಅಥವಾ ಎರಡನೇದು ಕಂಪಲ್ಸರಿ ಲಿಕ್ವಿಡೇಷನ್ನು, ಯಾವುದಾದ್ರೂ ಸ್ಟೇಕ್ ಹೋಲ್ಡರ್ಸ್, ಕ್ರೆಡಿಟರ್ಸ್ ಆಗಿರ್ಬೋದು, ಶೇರ್ ಹೋಲ್ಡರ್ಸು ನಮ್ಮ ಕಂಪ್ನಿ ಬಗ್ಗೆ ನಮಗೆ ತೃಪ್ತಿ ಇಲ್ಲ, ಆ ಕಂಪ್ನಿ ಮೋಸ ಮಾಡ್ತಾಯಿದೆ ಅಥವಾ ಕಂಪ್ನಿಗೆ ಲಾಸ್ ಆಗ್ತಾಯಿದೆ ಅಂದ್ಬಿಟ್ಟು ಕೋರ್ಟಿಗೆ ಮೊರೆ ಹೋಗ್ಬೋದು. ಅಥವಾ ಶೇರ್ ಹೋಲ್ಡರ್ಸ್ಗೂ ಕ್ರೆಡಿಟರ್ಸ್ಗೂ ಒಂದು ವ್ಯಾಜ್ಯ ಉಂಟಾದರೆ ಕೋರ್ಟು ಮಧ್ಯಪ್ರವೇಶ ಮಾಡಿ ಒಂದು ವಾಲಂಟ್ರಿ ಲಿಕ್ವಿಡೇಷನ್ ಮಾಡಿಸ್ಬೋದು. ನೆಕ್ಸ್ಟು, ಇವಾಗ ಕಂಪ್ನಿನ ಕ್ಲೋಸ್ ಮಾಡೋದು ಅಂದರೆ ಅರ್ಥ ತುಂಬ ಸಿಂಪಲ್ಲಾಗಿ ನಾನು ಹೇಳ್ತೀನಿ. ಕಂಪ್ನಿ ತನ್ನಲ್ಲಿರೋ ಅಸೆಟ್ಸ್ನ ಸೇಲ್ ಮಾಡಿ ಬಂದಿರೋ ಹಣದಲ್ಲಿ ಒಂದು ಹಂತವಾಗಿ ಒಂದು ಆರ್ಡರಲ್ಲಿ ಒಂದು ಕ್ರಮವಾಗಿ ಹಣನ ವಾಪಸ್ ಕೊಡ್ತಾ ಹೋಗುತ್ತೆ. ಓಕೆನಾ? ದ ಲಿಕ್ವಿಡೇಷನ್ ಮೀನ್ಸ್ ಇಟ್ಸ್ ವೆರಿ ಸಿಂಪಲ್. ದ ಕಂಪನಿ ಈಸ್ ಗೋಯಿಂಗ್ ಟು ಸೆಲ್ ಇಟ್ಸ್ ಅಸೆಟ್ಸ್ ಆ್ಯಂಡ್ ವಾಟ್ ಎವರ್ ದ ಮನಿ ಇಟ್ ಈಸ್ ಗೋಯಿಂಗ್ ಟು ರಿಕವರ್ ಆರ್ ರಿಯಲೈಸ್ ಫ್ರಮ್ ಸೆಲ್ಲಿಂಗ್ ದ ಅಸೆಟ್ಸ್, ಫ್ರಮ್ ದಟ್ ಅಮೌಂಟ್ ಇಟ್ ಈಸ್ ಗೋಯಿಂಗ್ ಟು distribute, it is going to pay in order, in the given order. Okay, ಇದರಲ್ಲಿ assets which should not be considered while preparing liquidators final statement of account. ಯಾವುದನ್ನು ನಾವು ಅಸೆಟ್ಸ್ನ ರಿಯಲೈಸ್ ಮಾಡೋಕ್ಕಾಗಲ್ಲ.
ಅಂದರೆ ಯಾವುದನ್ನು ನಾವು ಪರಿಗಣನೆಗೆ ತಗೋಬಾರ್ದು. ಅಸೆಟ್ಸ್ನ ಸೇಲ್ ಮಾಡಬೇಕಾದ್ರೆ ಯಾವ ಒಂದು ಐಟಮ್ಸ್, ದ ಐಟಮ್ಸ್ ಇನ್ ದ ಬ್ಯಾಲೆನ್ಸ್ ಶೀಟ್ ವಿಚ್ ಶುಡ್ ನಾಟ್ ಬಿ ಕನ್ಸಿಡರ್ಡ್. ಓಕೆ, ಯಾವುದ್ಯಾವುದು ನೋಡೋಣ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಯಾಕೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ನ ಪರಿಗಣನೆಗೆ ತಗೋಬಾರ್ದು ಅಂದರೆ, ಇದು ಅಸೆಟ್ಸ್ ರೀತಿ ಇರುತ್ತೆ. ಇದನ್ನ ಫಿಕ್ಟಿಷಿಯಸ್ ಅಸೆಟ್ಸ್ ಅಂತ ಕರಿತೀವಿ. ಇದನ್ನು ಕಂಪ್ನಿ ಎಲ್ಲೂ ಕೂಡ ಮಾರೋಕ್ಕಾಗಲ್ಲ, ಅದು ಬುಕ್ಕಲ್ಲಿ ಮಾತ್ರ ಎಂಟ್ರಿ ಆಗಿರುತ್ತೆ. ಅಂದರೆ ಕಂಪ್ನಿನ ಸ್ಥಾಪನೆ ಮಾಡಬೇಕಾದ್ರೆ ಕೆಲವೊಂದು ಅಮೌಂಟು ನಮ್ಗೆ ಖರ್ಚಾಗಿರುತ್ತೆ. ಈಗ ಸೈಟ್ ನೋಡೋಕ್ಕಾಗಿರ್ಬೋದು, ಅಥವಾ ಅದಕ್ಕೋಸ್ಕರ ಪ್ರಮೋಟರ್ಸ್ ಅಂತ ಬರ್ತಾರೆ, ಅವ್ರು ಕೊಟ್ಟಿರೋ ಕಮಿಷನ್ಸ್ ಆಗಿರ್ಬೋದು. ಓಕೆ, ಇದೆಲ್ಲ ಒಂದು ಹಣನ ಒಂದು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರೋ ಹಣನ ಕಂಪ್ನಿ ನಾನು ಇಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಮೆನ್ಷನ್ ಮಾಡಿರುತ್ತೆ. ಅದನ್ನು ನಾವು ಪ್ರಿಲಿಮಿನರಿ ಎಕ್ಸ್ಪೆನ್ಸ್ ಅಂತ ಕರಿತೀವಿ. ಅದನ್ನು ನಾವು ಪರಿಗಣನೆಗೆ ತಗೋಬಾರ್ದು, ಅಸೆಟ್ ಸೈಡಲ್ಲಿರುತ್ತೆ. ನೆಕ್ಸ್ಟು ಗುಡ್ವಿಲ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ MTR ಅನ್ನೋ ಒಂದು ಕಂಪ್ನಿ ಇದೆ, ಆಲ್ರೆಡಿ ಅದಕ್ಕೆ ಹೆಸರಿದೆ. ಆ ಹೆಸರನ್ನ ಈಗ ನಾವು ಆ ಕಂಪ್ನಿನ ಕೊಂಡ್ಕೊಂಡ್ರೆ ಅದರ ವ್ಯಾಲ್ಯೂ ಎಷ್ಟಿದೆ ಅದಕ್ಕಿಂತ ಜಾಸ್ತಿ ಕೊಡಬೇಕು. ಕಾರಣ ಏನಂದರೆ, ಆ ಕಂಪ್ನಿ ಹೆಸರಲ್ಲಿ ನಾವು ಯಾವುದೇ ಪ್ರಾಡಕ್ಟ್ನ ಸೆಲ್ ಮಾಡಿದ್ರೂ ದ ಪೀಪಲ್ ಆರ್ ಗೋಯಿಂಗ್ ಟು ಬೈ, ಓಕೆ, ವಿತೌಟ್ ಎನಿ ಸೆಕೆಂಡ್ ಥಾಟ್, ಬಿಕಾಸ್ ದ ಪೀಪಲ್ ನೋ MTR, ಸೊ ದೇ ಹವ್ ಗಾಟ್ ಗುಡ್ವಿಲ್. ಓಕೆ, ಸೊ ಪ್ರತಿಯೊಂದು ಕಂಪ್ನಿನೂ ನಮ್ಗೆ ಇಷ್ಟೊಂದು ಗುಡ್ವಿಲ್ ಇದೆ ಅಂತ ಹೇಳ್ಬಿಟ್ಟು ಏನು ಮಾಡಿರ್ತಾರೆ, ಅಸೆಸ್ ಮಾಡಿ ಅವರು ಬರ್ಕೊಂಡಿರ್ತಾರೆ ಅಸೆಟ್ಸ್ ಅಂತ ಹೇಳ್ಬಿಟ್ಟು. ಬಟ್ ಅದು ಯಾವುದೇ ಬಜಾರ್ಗೆ ಹೋಗಿ ಲಿಕ್ವಿಡೇಟ್ ಆ ಟೈಮಲ್ಲಿ ಆ ಗುಡ್ವಿಲ್ಗೆ ಯಾವುದೇ ಒಂದು ಬೆಲೆ ಇರಲ್ಲ. ಜಸ್ಟ್ ನಮಗಿಷ್ಟ, ನಾವೇ ಅಂದ್ಕೊಳ್ಳೋದು ಇಷ್ಟು ಬೆಲೆ ಇದೆ, ಇಷ್ಟು ಜಾಸ್ತಿ ಇದೆ ಅಂತೇಳ್ಬಿಟ್ಟು ನಮ್ಮ ಬಿಸ್ನೆಸ್ಗೆ. ಬಟ್ ಆ ಕಂಪ್ನಿನೇ ಲಾಸ್ ಆಗಿ ಅದು ಲಿಕ್ವಿಡೇಟ್ ಆಗ್ತಾಯಿದೆ ಅಂದರೆ ಆ ಗುಡ್ವಿಲ್ಗೆ ಯಾವುದೇ ದುಡ್ಡು ಬರೋಲ್ಲ. ಅದಾದಮೇಲೆ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್. ಸೊ ವೈಲ್ ದ ಕಂಪನಿ ಇಶ್ಯೂವಿಂಗ್ ಡಿಬೆಂಚರ್ ಆ್ಯಂಡ್ ಶೇರ್ಸ್, ಕಂಪನಿ ಮೈಟ್ ಹ್ಯಾವ್ ಗಿವನ್ ಡಿಸ್ಕೌಂಟ್ ಆನ್ ಇಟ್. ದಟ್ ಡಿಸ್ಕೌಂಟ್ ಕೆನಾಟ್ ಬಿ ಟೇಕನ್ ಫಾರ್ ಅಕೌಂಟ್. ಅರ್ಥ ಆಯ್ತಲ್ವಾ? ಕಂಪ್ನಿ ತನ್ನ ಡಿಬೆಂಚರ್ಸ್ ಮತ್ತು ಶೇರ್ಸ್ನ ಇಶ್ಯೂ ಮಾಡಬೇಕಾದ್ರೆ ಡಿಸ್ಕೌಂಟ್ ಕೊಟ್ಟಿರುತ್ತೆ. ಆ ಒಂದು ಡಿಸ್ಕೌಂಟ್ನು ಕೂಡ ನಾವು ಕನ್ಸಿಡರ್ ಮಾಡಬಾರ್ದು, ಯಾಕಂದರೆ ಅದೆಲ್ಲಿ ನಿಮ್ಗೆ ಅದನ್ನೆಲ್ಲರೂ ಮಾರೋಕ್ಕಾಗಲ್ಲ. ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ವಿಚ್ ಅಪಿಯರ್ಸ್ ಇನ್ ದ ಅಸೈಡ್ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್, ಅದನ್ನ ಕನ್ಸಿಡರ್ ಮಾಡಬಾರ್ದು. ಓಕೆನಾ? ಯಾಕಂದರೆ ಅದು ಲಾಸ್ ಅಂತ ಹೇಳಿ, ಲಾಸ್ನ ನಾವೇನು ಮಾಡಿರ್ತೀವಿ ಅಸೆಟ್ ಸೈಡಲ್ಲಿ ತೋರಿಸಿರ್ತೀವಿ, ಅದನ್ನು ಕನ್ಸಿಡರ್ ಮಾಡಬಾರ್ದು. ಆ್ಯಂಡ್ ಎನಿ ಅದರ್ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ವಿಚ್ ಅಪಿಯರ್ ಇನ್ ದ ಅಸೆಟ್ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಶುಡ್ ನಾಟ್ ಬಿ ಟೇಕನ್ ಇನ್ ಟು ಅಕೌಂಟ್. ಇಷ್ಟನ್ನು ನಾವು ಕನ್ಸಿಡರ್ ಮಾಡಬಾರ್ದು. ಆಮೇಲೆ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್. ನಾವು ಬ್ಯಾಲೆನ್ಸ್ ಶೀಟ್ನ ನೋಡಿಬಿಟ್ಟು ಯಾವ ರೀತಿ ನಾವು ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡ್ತೀವಿ. ಈ ರಿಸಿಪ್ಟ್ ಸೈಡ್ ಇದೆಯಲ್ಲ, ಆ್ಯಕ್ಚುಲಿ ಇಲ್ಲಿ ರಿಸಿಪ್ಟ್ ಅಂತ ಬರೀಬೇಕಾಯ್ತು, ಅಮೌಂಟ್ ಅಂತ ಬರೆದ್ಬಿಟ್ಟಿದ್ದೀನಿ. ಓಕೆ, ದಿಸ್ ಈಸ್ ಆ್ಯಕ್ಚುಲಿ ರಿಸಿಪ್ಟ್. ಇವಾಗ ಅದನ್ನು ನೋಡ್ಕೊಂಡಿದ್ದೀನಿ. ರಿಸಿಪ್ಟ್ಸ್ ಅಂದರೆ ನಾವು ಬ್ಯಾಲೆನ್ಸ್ ಶೀಟಿಂದ ಎಷ್ಟು ನಾವು ಮಾರಾಟ ಮಾಡ್ತೀವಿ, ಸೇಲ್ ಮಾಡಿದಾಗ ಎಷ್ಟು ಅಮೌಂಟ್ ಬರುತ್ತೆ ಅಂತ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಆಲ್ರೆಡಿ ಕ್ಯಾಶ್ ಇರುತ್ತೆ, ಅದೇನು ರಿಯಲೈಸ್ ಮಾಡೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ದ ಕ್ಯಾಶ್ ವಿಲ್ ಬಿ ದೇರ್ ಆ್ಯಂಡ್ ರಿಯಲೈಸೇಷನ್ ಆಫ್ ಫಿಕ್ಸ್ಡ್ ಅಸೆಟ್ಸ್. Company might have building, machinery and car and some furniture. So many fixed assets are there in the company. Company is going to sell all those assets and it's going to realize the amount. So company ತನ್ನಲ್ಲಿರೋ ಮೆಷಿನರಿ ಅಥವಾ ಫರ್ನಿಚರು ಏನೆಲ್ಲ ಅಸೆಟ್ಸ್ ಇದೆಯೋ ಅದನ್ನೆಲ್ಲ ಮಾರಿ ರಿಯಲೈಸ್ ಮಾಡ್ಕೊಳ್ಳೋದಂದರೆ ದುಡ್ಡನ್ನ ಪಡ್ಕೊಳ್ಳೋದಕ್ಕೆ ರಿಯಲೈಸೇಷನ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಕರಿತೀವಿ. ನೆಕ್ಸ್ಟು ಸರ್ಪ್ಲಸ್ ರಿಸೀವ್ಡ್ ಫ್ರಮ್ ಅಸೆಟ್ಸ್ ರಿಯಲೈಸ್ ಬೈ ದ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್. ನೋಡಿ, ಇದರ ಅರ್ಥ ಏನು ಅಂತ ಹೇಳಿದ್ರೆ, ಯಾವುದಾದ್ರೂ ಸಾಲಗಾರರು, ಕ್ರೆಡಿಟಾರ್ಸ್ ಅಂದರೆ ಸಾಲಗಾರರು. ಈಗ ನಮ್ಮಲ್ಲಿ ಒಂದು ಮೆಷಿನರಿ ಇರುತ್ತೆ, ಅದಕ್ಕೆ 10 ಲಕ್ಷ ರೂಪಾಯಿ. ನಾವು ಅವನಿಗೆ ಅದಕ್ಕೆ ಗ್ಯಾರಂಟಿ ಕೊಟ್ಟಿರ್ತೀವಿ ಸಾಲ ಕೊಡಬೇಕಾದ್ರೆ. ಫಾರ್ ಎಕ್ಸಾಂಪಲ್ 5 ಲಕ್ಷ ಸಾಲ ತೊಗೋಬೇಕಾದ್ರೆ ಆ 10 ಲಕ್ಷ ಬೆಲೆ ಬಾಳೋ ಮೆಷಿನರಿನ ಅವನಿಗೆ ಗ್ಯಾರಂಟಿ ಕೊಟ್ಟಿರ್ತೀವಿ, ಅಡ ಇಟ್ಟಿರ್ತೀವಿ. ಇಟ್ ಈಸ್ ಸೆಕ್ಯೂರ್ಡ್, ಅಗ್ರಿಮೆಂಟಲ್ಲಿ ಆಗಿರುತ್ತೆ. ಅಗ್ರಿಮೆಂಟ್ ಪ್ರಕಾರ ಕಂಪ್ನಿ ಕ್ಲೋಸ್ ಆಗ್ತಿದ್ದಾಗ ಆ ಒಂದು ಮೆಷಿನರಿನ ಅವನು ಮಾರಾಟ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 6 ಲಕ್ಷಕ್ಕೆ ಮಾರಾಟ ಆಗುತ್ತೆ ಅಂದ್ಕೊಳ್ಳಿ, ಅವನಿಗೆ ಬರಬೇಕಾಗಿರೋದು ಎಷ್ಟು? 5 ಲಕ್ಷ. ಇನ್ನು ಉಳಿದಿರೋ 1 ಲಕ್ಷ ತಂದು ಕೊಡ್ತಾನಲ್ಲ, ಅದನ್ನೇನಂತ ಕರಿತೀವಿ ಅಂದರೆ ಸರ್ಪ್ಲಸ್ ರಿಸೀವ್ಡ್ ಫ್ರಮ್ ಅಸೆಟ್ಸ್ ರಿಯಲೈಸ್ ಬೈ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್. ಕಾಲ್ಸ್ ಇನ್ ಅರಿಯರ್ಸ್. ನಾವು ಇಶ್ಯೂ ಆಫ್ ಶೇರ್ಸ್ನ ಮಾಡಿದ್ದೀವಿ, ಯಾವುದೋ ಒಬ್ಬ ವ್ಯಕ್ತಿ ಯಾವುದೋ ಒಂದು ಈಗ ಫಾರ್ ಎಕ್ಸಾಂಪಲ್ ಅಲಾಟ್ಮೆಂಟ್ ಆಗಿರ್ಬೋದು, ಫಸ್ಟ್ ಕಾಲ್ ಆಗಿರ್ಬೋದು, ಫೈನಲ್ ಕಾಲ್ ಆಗಿರ್ಬೋದು, ಯಾವುದೋ ಒಂದು ದುಡ್ಡು ಕೊಟ್ಟಿರಲ್ಲ. ಆವಾಗ ಮತ್ತೆ ಕಂಪ್ನಿ ಏನು ಮಾಡ್ಬೋದು, ಕೇಳುತ್ತೆ ಅವನಿಗೆ, ನೋಡಪ್ಪ ನೀನು ಈ ಥರ ದುಡ್ಡು ಕೊಟ್ಟಿಲ್ಲ, ಸೊ ನೌ ವಿ ಆರ್ ಗೋಯಿಂಗ್ ಫಾರ್ ದ ಲಿಕ್ವಿಡೇಷನ್, ಪ್ಲೀಸ್ ಗಿವ್ ದಟ್ ಅಮೌಂಟ್ ಅಂತ, ನಾನು ನೀನು ಕೊಡಬೇಕಾಗಿರೋ ದುಡ್ಡನ್ನ ಕಟ್ಟು ಅಂತ ಹೇಳಿ ಕೇಳುತ್ತೆ.
ಆ್ಯಂಡ್ ಅನ್ಕಾಲ್ಡ್ ಮನಿ ಫ್ರಮ್ ದಿ ಶೇರ್ ಹೋಲ್ಡರ್ಸ್. ನಾನು ಮೊದಲೇ ಹೇಳ್ದಂಗೆ ಈಗ ಇಶ್ಯೂ ಆಫ್ ಶೇರ್ಸ್ನ ನೀವು ಜ್ಞಾಪಿಸ್ಕೊಂಡ್ರೆ, ಈಗ ಒಂದು ಶೇರ್ ಬೆಲೆ ಒಂದು 10 ರೂಪಾಯಿ ಆಗಿರುತ್ತೆ ಅಂದರೆ ಅಲಾಟ್ಮೆಂಟು ಆಗಿರುತ್ತೆ ಮತ್ತು ಫಸ್ಟ್ ಕಾಲ್ ಇರುತ್ತೆ. ಈ ಫೈನಲ್ ಕಾಲ್ ಇನ್ನೂ ಕಂಪ್ನಿ ಕಾಲ್ ಮಾಡೇ ಇರಲ್ಲ. ಈಗ ಫಾರ್ ಎಕ್ಸಾಂಪಲ್ 2 ರೂಪಾಯಿ ಇನ್ನೂ ಉಳ್ಕೊಂಡಿರುತ್ತೆ ಅಂದ್ಕೊಳ್ಳಿ. ಅದನ್ನು ಲಿಕ್ವಿಡೇಷನ್ ಟೈಮಲ್ಲಿ ಹಣ ಏನಾದರೂ ಸಾಕಾಗಲಿಲ್ಲ ಅಂದರೆ ಬೇಕಾದರೆ ದೆನ್ ದ ಕಂಪನಿ ಮೇ ಆಸ್ಕ್ ಇಟ್ಸ್ ಶೇರ್ ಹೋಲ್ಡರ್ಸ್ ಟು ಪೇ ದ ಅಮೌಂಟ್. ಓಕೆ, ಅವ್ರು ಏನು ಡ್ಯೂ ಇರುತ್ತೆ, ದ ಲಾಸ್ಟ್ ಡ್ಯೂ ಅಮೌಂಟ್ ದ ಕಂಪನಿ ಮೇ ಆಸ್ಕ್ ದ ಶೇರ್ ಹೋಲ್ಡರ್ಸ್. ಕಂಪ್ನಿ ಕೇಳ್ಬೋದು, ಸೊ ನಮಗೆ ಶಾರ್ಟೇಜ್ ಆಗ್ತಾಯಿದೆ, ಇನ್ನೂ 10 ರೂಪಾಯಲ್ಲಿ ನೀವು 2 ರೂಪಾಯಿ ಕೊಡಬೇಕಾಗಲ್ಲ, ನಿಮ್ಮ ಶೇರ್ಸ್ ಎಷ್ಟೆಷ್ಟಿದೆ ಅದ್ರ ತಕ್ಕಂತೆ ಅಷ್ಟು ದುಡ್ಡನ್ನ ಕೊಡಿ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಇದು ಅಸೆಟ್ಸ್ ರಿಯಲೈಸು. ರಿಸಿಪ್ಟ್ ಸೈಡಲ್ಲಿ ಈ ಥರ ಇಷ್ಟು ಬರುತ್ತೆ. ನಾನು ಹೇಳಿದ್ನಲ್ಲ 5 ಐಟಮು, 1 2 3 4 5 ಐಟಮ್ ಬರುತ್ತೆ, ಗ್ಯಾಪ್ಗೆ ಇಟ್ಕೋಬೇಕು. ಇಷ್ಟು ಬಿಟ್ರೆ ಇನ್ಯಾವುದೂ ಬರೋಲ್ಲ. ಈ ಪೇಮೆಂಟ್ಸಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ ಸೆಕ್ಯೂರ್ಡ್ ಕ್ರೆಡಿಟ್, ಇದೇ ಆರ್ಡ್ರ್ ಬರುತ್ತೆ. ಆರ್ಡ್ರ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನಾವು ಯಾರ್ಯಾರಿಗೋ ಫಸ್ಟ್ ಕೊಡಲ್ಲ, ಲೈನಿಗೆ ನಿಲ್ಲಿಸಿರ್ತೀವಿ. ಫಸ್ಟ್ ಬರೋದು ಬಂದಿರೋ ಹಣದಲ್ಲಿ ಫಸ್ಟ್ ವಿ ಶುಡ್ ಪೇ ಸೆಕ್ಯೂರ್ಡ್ ಕ್ರೆಡಿಟರ್ಸ್, ದೆನ್ ಲೀಗಲ್ ಚಾರ್ಜಸ್ ಅಂದರೆ ಅದಕ್ಕೊಂದು ಪ್ರೊಸೀಜರ್ ಇರುತ್ತಲ್ವಾ, ಕಾನೂನು ಕಟ್ಟಳೆಗಳು, ಅದನ್ನು ಅನುಸರಿಸಬೇಕು, ಅದಕ್ಕೋಸ್ಕರ ಖರ್ಚಾಗೋದು. ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್. ಲಿಕ್ವಿಡೇಟರ್ ಅಂದರೆ ಈಸ್ ದ ಪರ್ಸನ್ ಅಪಾಯಿಂಟೆಡ್ ಬೈ ದ ಕೋರ್ಟ್. ಓಕೆ, ಕೋರ್ಟ್ ಒಬ್ಬ ವ್ಯಕ್ತಿನ ಅಪಾಯಿಂಟ್ ಮಾಡುತ್ತೆ, ಎಲ್ಲ ಸರಿಯಾಗಿ ನೋಡ್ಕೊಳ್ಳಪ್ಪ, ಯಾರಿಗೂ ಮೋಸ ಆಗದ ರೀತಿ ಮಾಡ್ಕೋ ಅನ್ನೋ ಒಂದು ಲೀಗಲಾಗಿ ಕಾನೂನುಬದ್ಧವಾಗಿ ಎಲ್ಲನೂ ನಡೆಸ್ಕೊಡು ಅಂತ ಹೇಳ್ಬಿಟ್ಟು. ಸೊ ಅವನಿಗೆ ಒಂದು ಸಂಭಾವನೆ ಕೊಡಬೇಕಾಗತ್ತೆ. ಆ ಒಂದನ್ನು ನಾವು ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಅಂತ ಕರಿತೀವಿ. ಅದು ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್. ಸೊ ಲಿಕ್ವಿಡೇಷನ್ ಅಂದರೆ ಕಂಪ್ನಿನ ಕೊನೆಗಾಣಿಸೋದು, ಅಂದರೆ ಅದನ್ನು ಕ್ಲೋಸ್ ಮಾಡೋದು. ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಎಕ್ಸ್ಪೆನ್ಸ್ ಇದ್ದರೆ ಅದನ್ನು ಕೊಡಬೇಕು. ನೆಕ್ಸ್ಟು 5ನೇ ಆರ್ಡ್ರಲ್ಲಿ ಡಿಬೆಂಚರ್ ಹೋಲ್ಡರ್ಸ್ಗೆ ನಾವು ದುಡ್ಡು ಕೊಡಬೇಕು. ಅದು ದುಡ್ಡು ಉಳೀತು ಅಂತ ಹೇಳಿದ್ರೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ಗೆ ದುಡ್ಡು ಕೊಡಬೇಕಾಗತ್ತೆ. ಅದು ದುಡ್ಡು ಉಳೀತು ಅಂದರೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ. ಅವರು ಕೊಟ್ಟಿದ್ದು ದುಡ್ಡು ಉಳಿದಾದ್ಮೇಲೆ ಪ್ರಿಫರೆನ್ಷಿಯಲ್ ಹೋಲ್ಡರ್ಸ್ಗೆ. ನೆಕ್ಸ್ಟು ಲಾಸ್ಟಲ್ಲಿ ಏನಾದರೂ ದುಡ್ಡು ಉಳಿದ್ರೆ, ಇವರೆಲ್ಲರಿಗೂ ಕೊಟ್ಟು ದುಡ್ಡು ಉಳಿದ್ರೆ, ಇಫ್ ದ ಅಮೌಂಟ್ ರಿಮೈನ್ಸ್ ಆಫ್ಟರ್ ಮೇಕಿಂಗ್ ಪೇಮೆಂಟ್ ಟು ಆಲ್ ದ ಅಬೌವ್ ಸ್ಟೇಕ್ ಹೋಲ್ಡರ್ಸ್, ದೆನ್ ವಿ ಆರ್ ಗೋಯಿಂಗ್ ಟು ಪೇ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಟ್ ಲಾಸ್ಟ್. ಓಕೆ, ಲಾಸ್ಟಲ್ಲಿ ಇದನ್ನ ಅವ್ರಿಗೆ ಪೇ ಮಾಡ್ತೀವಿ. ನೆಕ್ಸ್ಟು ಇಲ್ಲಿ ಹೇಳಿದ್ದೀನಿ ನಾನು, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂದರೆ ಯಾರನ್ನು ಕರಿತೀವಿ? ಓಕೆ, ಇಲ್ಲಿದೆ ನೋಡಿ ಅದಕ್ಕೆ ಉತ್ತರ. ಸರ್ ಯಾರು ಸರ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್? ಇಟ್ ವಿಲ್ ಬಿ ಕ್ಲಿಯರ್ಲಿ ಗಿವನ್ ಇನ್ ದ ಪ್ರಾಬ್ಲಮ್. ಆಲ್ ರೆವಿನ್ಯೂಸ್, ಟ್ಯಾಕ್ಸಸ್, ಆಲ್ ವೇಜಸ್ ಆರ್ ಸ್ಯಾಲ್ರಿ, ಕಮಿಷನ್ ಪೇಯಬಲ್ ಟು ಎಂಪ್ಲಾಯೀಸ್. ಈಗ ಕಂಪ್ನಿ ತನ್ನ ಕೆಲಸಗಾರರಿಗೆ ಯಾವುದೇ ಅದು ಅವ್ರಿಗೆ ಬರಬೇಕಾಗಿರೋ ದುಡ್ಡನ್ನ ಉಳಿಸ್ಕೊಂಡಿದ್ರೆ, ಓಕೆ, ರೆವಿನ್ಯೂಸ್ ಅಂದರೆ ಯಾವುದಾದ್ರು ದುಡ್ಡಾಗಿರ್ಬೋದು, ಅವ್ರು ಆಮೇಲೆ ಯಾವುದಾದ್ರೂ ಟ್ಯಾಕ್ಸ್ನ ಕಟ್ಟದೆ ಉಳ್ಕೊಂಡಿದ್ರೆ, ಯಾವುದೋ ಒಂದು ಟ್ಯಾಕ್ಸ್ ಅಥಾರಿಟಿ ಟ್ಯಾಕ್ಸ್ ಕಟ್ಟಬೇಕು ಅದನ್ನಾರು ಉಳ್ಕೊಂಡಿದ್ರೆ, ಆಮೇಲೆ ಯಾವುದಾದ್ರೂ ಎಂಪ್ಲಾಯೀಸ್ ಕೊಡಬೇಕಾಗಿರೋ ವೇಜಸ್ಸು, ಸ್ಯಾಲ್ರಿ, ಕಮಿಷನ್ನು ಇನ್ನೂ ಕೊಟ್ಟಿಲ್ಲ ಅಂದರೆ ಅದನ್ನ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಕರಿತೀವಿ. ಓಕೆನಾ? ಈ ಒಂದು ಲೈನಲ್ಲಿ ಮೊದಲನೇದ್ರಲ್ಲಿ ತಿಳ್ಕೊಬೇಕಾಗಿರೋದು, ಕಂಪ್ನಿ ಯಾವುದಾದ್ರೂ ಟ್ಯಾಕ್ಸ್ ಅಥಾರಿಟಿಗೆ ರೆವಿನ್ಯೂಸ್ ಮತ್ತು ಟ್ಯಾಕ್ಸ್ ಕೊಡಬೇಕಾದ್ರೆ ಅದನ್ನು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸು. ಆಮೇಲೆ ಅದರಲ್ಲಿ ಎಂಪ್ಲಾಯೀಸ್ ಅಂದರೆ ಆ ಕಂಪ್ನಿಲಿ ವರ್ಕ್ ಮಾಡೋ ಕೆಲಸಗಾರರಿಗೆ ವೇಜಸ್ಸು, ಸ್ಯಾಲ್ರಿ, ಕಮಿಷನ್ ಕೊಡಬೇಕಾದ್ರೆ ಅದನ್ನು ಕೂಡ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಮತ್ತು ಹಾಲಿಡೇ ರೆಮ್ಯುನರೇಷನ್ ಏನಾದರೂ ಕೊಡಬೇಕು ಅಂತ ಹೇಳಿದ್ರೆ ಎಂಪ್ಲಾಯೀಸ್ಗೆ, ಅದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸು. ಮತ್ತು ಕಮಿಷನ್ ಅಂಡರ್ ದ ವರ್ಕ್ಮೆನ್ಸ್ ಕಂಪನ್ಸೇಷನ್ ಆ್ಯಕ್ಟ್. ಪ್ರಾಬ್ಲಮಲ್ಲಿ ಕೇಳ್ತಾನೆ, ಅವನೇ ಹೇಳ್ಬಿಟ್ಟಿರ್ತಾನೆ. ಈಗ ಫಾರ್ ಎಕ್ಸಾಂಪಲ್ 10,000 ಕಂಪನ್ಸೇಷನ್ ಅಂಡರ್ ದ ವರ್ಕ್ಸ್ಮ್ಯಾನ್ ಕಂಪನ್ಸೇಷನ್ ಆ್ಯಕ್ಟ್. ಆವಾಗ ನಾವು ಅರ್ಥ ಮಾಡ್ಕೋಬೇಕು, ಅದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ನೆಕ್ಸ್ಟು ಫಂಡ್ ಡ್ಯೂ ಟು ಎನ್ ಎಂಪ್ಲಾಯಿ ಫ್ರಮ್ ಪ್ರಾವಿಡೆಂಟ್ ಫಂಡ್, ಪೆನ್ಷನ್ ಫಂಡ್, ಎನಿ ಅದರ್ ವೆಲ್ಫೇರ್ ಫಂಡ್ ಆಫ್ ದ ಎಂಪ್ಲಾಯೀಸ್. ಒಂದು ಕಂಪ್ನಿಲಿ ಕೆಲಸ ಮಾಡೋ ಕೆಲಸಗಾರಕ್ಕೋಸ್ಕರ ಬೇರೆ ಬೇರೆ ರೀತಿಯಾದ ನಿಧಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಪ್ರಾವಿಡೆಂಟ್ ಫಂಡ್ ಇದೆ, ಪೆನ್ಷನ್ ಫಂಡ್ ಇದೆ, ಮತ್ತು ಅದೋ ಒಂದು ಕಲ್ಯಾಣ ನಿಧಿ ಅಂತ ಇರುತ್ತೆ, ಕಾರ್ಮಿಕರ ಕಲ್ಯಾಣ ನಿಧಿ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದಾದ್ರೂ ಕೆಲಸಗಾರರಿಗೆ, ಓಕೆ, ಕಾರ್ಮಿಕರಿಗೆ ಕೊಡಬೇಕಾಗಿರೋ ಹಣನೂ ಕೂಡ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಕರಿತೀವಿ. ಈ 4 ನೀವು ಓದ್ಕೊಂಡು ಗ್ಯಾಪ್ಗೆ ಇಟ್ಕೋಬೇಕು. ಕೆಲವು ಸರಿ ಡೈರೆಕ್ಟಾಗಿ ಹೇಳ್ತಾನೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ, ಕೆಲವು ಸರಿ ಈಗ ಫಾರ್ ಎಕ್ಸಾಂಪಲ್ ಯಾವ ರೀತಿ ಅಮೌಂಟ್ ಡ್ಯೂ ಟು ಆ್ಯನ್ ಎಂಪ್ಲಾಯಿ ಫ್ರಮ್ ಪೆನ್ಷನ್ ಫಂಡ್ 20,000 ಅಂತ ಹೇಳ್ಬೋದು. ಆವಾಗ ಅರ್ಥ ಮಾಡ್ಕೋಬೇಕು, ಅದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ. ನೆಕ್ಸ್ಟ್ ಬರೋಣ, ಇಂಪಾರ್ಟೆಂಟ್ ನೋಟ್ಸ್ ಇದೆ.
cash should not be included in the assets realized for the purpose of calculation of liquidators remuneration unless specifically mentioned. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಈಗ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಅಂತ ಎರಡನೇದ್ರಲ್ಲಿ ನಾವು ನೋಡಿದ್ದೀವಿ. ಎಲ್ಲಿ ನೋಡಿ, ಇಲ್ಲಿ ನಾನು ಬರ್ತೀನಿ. ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಅಂತ ಇದೆ. ಓಕೆ, ಈಗ ಇಲ್ಲಿ ಇಂಪಾರ್ಟೆಂಟ್ ನೋಟಲ್ಲಿ ಏನು ಹೇಳ್ತೇನೆ ಅಂದರೆ, ಕ್ಯಾಶ್ ಶುಡ್ ನಾಟ್ ಬಿ ಇನ್ಕ್ಲೂಡೆಡ್ ಇನ್ ದಿ ಅಸೆಟ್ಸ್ ರಿಯಲೈಸ್ಡ್ ಫಾರ್ ದಿ ಪರ್ಪಸ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಅನ್ಲೆಸ್ ಸ್ಪೆಸಿಫಿಕಲಿ ಮೆನ್ಷನ್ಡ್. ಈಗ ಲಿಕ್ವಿಡೇಟರ್ಸ್ ಕೋರ್ಟು ಅಪಾಯಿಂಟ್ ಮಾಡಿರುತ್ತಲ್ಲ ಲಿಕ್ವಿಡೇಟರು, ಅವನಿಗೆ 10% ಕಮಿಷನ್ ಕೊಡಿ ಅಂತ ಹೇಳಿರುತ್ತೆ. 10% ಯಾವುದ್ರಲ್ಲಿ ನೋಡಬೇಕು ಅಂದರೆ, ಅವನು ನಿಂತು ಮಾರಾಟ ಮಾಡಿ ದುಡ್ಡನ್ನ ಪಡ್ಕೊಂಡಿರ್ತಾನಲ್ಲ ಅದ್ರ ಮೇಲೆ ಕೊಡಬೇಕಾ ಅಥವಾ ಕ್ಯಾಶ್ನೂ ಸೇರಿಸಿ ಕೊಡಬೇಕಾ, ಒಂದು ಕ್ವಶನ್ ಬರುತ್ತೆ. ಇಲ್ಲೇನಂತ ಹೇಳುತ್ತೆ ಅಂದರೆ, ಇಂಪಾರ್ಟೆಂಟ್ ನೋಟಲ್ಲಿ ಪ್ರಾಬ್ಲಮಲ್ಲಿ ಏನೂ ಕೂಡ ಮೆನ್ಷನ್ ಮಾಡಲಿಲ್ಲ ಅಂದರೆ ಕ್ಯಾಶ್ನ ಬಿಟ್ಟು ಬೇರೆ ಅಮೌಂಟ್ ಮೇಲೆ ಅವ್ನು ಕಮಿಷನ್ ಕೊಡಿ ಅಂತ ಹೇಳುತ್ತೆ. ಕಾರಣ ಏನಂದರೆ, ಇರೋ ಕ್ಯಾಶ್ಗೆ ಅವನೇನು ಎಫರ್ಟ್ ಹಾಕಿರಲ್ಲ. ಈಗ ಫಾರ್ ಎಕ್ಸಾಂಪಲ್ ಬಿಲ್ಡಿಂಗ್ ಇರುತ್ತೆ, ಅವ್ನು ತಲೆ ಕೆಡಿಸ್ಕೋಬೇಕು, ಎಷ್ಟಕ್ಕೆ ಮಾರಾಟ ಮಾಡಬೇಕು, ಹರಾಜು ಹಾಕಬೇಕು, ಬಿಲ್ಡಿಂಗ್ ಇರುತ್ತೆ, ಫರ್ನಿಚರ್ ಇರುತ್ತೆ, ಇದಕ್ಕೆಲ್ಲ ಅವನು ಒಂದು ಪ್ರಯತ್ನಗಳಿರುತ್ತೆ. ಓಕೆನಾ, ಅವನು ಪ್ರಯತ್ನ ಪಟ್ಟು ಅದನ್ನ ಮಾರಾಟ ಮಾಡಿ ಅವನು ಏನು ಮಾಡಬೇಕು, ಹಣನ ಗಳಿಸ್ಬೇಕಾಗತ್ತೆ. ಓಕೆ, ಆದರೆ ಕ್ಯಾಶ್ ಆಲ್ರೆಡಿ ಇರೋದ್ರಿಂದ ಕ್ಯಾಶ್ನ ಸೇರಿಸಬೇಡಿ. ಅವ್ನು ಕಮಿಷನ್ ಕೊಡಬೇಕಾದ್ರೆ ಕ್ಯಾಶ್ ಕನ್ಸಿಡರ್ ಮಾಡಬೇಡಿ. ಅಕಸ್ಮಾತ್ ಪ್ರಾಬ್ಲಮಲ್ಲಿ ಹೇಳಿದರೆ ಮಾತ್ರ ಏನು ಮಾಡಿ, ಕ್ಯಾಶ್ನ ಕನ್ಸಿಡರ್ ಮಾಡಿ ಅಂತ ಹೇಳುತ್ತೆ. ನೆಕ್ಸ್ಟು ಎರಡನೇದು, ಇಫ್ ರೆಮ್ಯುನರೇಷನ್ ಪೇಡ್ ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್, ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಶುಡ್ ಬಿ ಇನ್ಕ್ಲೂಡೆಡ್ ವಿತ್ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅನ್ಲೆಸ್ ಸ್ಪೆಸಿಫಿಕಲಿ ಮೆನ್ಷನ್ ಟು ಎಕ್ಸ್ಕ್ಲೂಡ್ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್. ಅಂದರೆ ಅರ್ಥ, ಕೆಲವು ಸರಿ ಏನು ಹೇಳುತ್ತೆ, ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಮೇಲೆ ಕಮಿಷನ್ ಕೊಡಿ ಅಂತ ಹೇಳುತ್ತೆ. ಯಾವಾಗ ಪ್ರಾಬ್ಲಮಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಮೇಲೆ ಕಮಿಷನ್ ಕೊಡಿ ಅಂತ ಹೇಳುತ್ತೋ ಆವಾಗ ನೀವು ಅರ್ಥ ಮಾಡ್ಕೋಬೇಕು, ಕಮಿಷನ್ ಕೊಡಬೇಕಾದ್ರೆ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸು ಮತ್ತು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸು ಎರಡನ್ನೂ ಸೇರಿಸಿ ನಾವು ಕೊಡಬೇಕಾಗತ್ತೆ. ಓಕೆ, ಆಮೇಲೆ ಇಲ್ಲೊಂದು ಸರಿ ಹೇಳ್ತಾನೆ, ಅನ್ಲೆಸ್ ಸ್ಪೆಸಿಫಿಕಲಿ ಮೆನ್ಷನ್ ಟು ಎಕ್ಸ್ಕ್ಲೂಡ್ ಇಟ್. ಓಕೆ, ಪ್ರಾಬ್ಲಮಲ್ಲಿ ಏನು ಹೇಳಲಿಲ್ಲ ಅಂತ ಹೇಳಿದ್ರೆ, ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಮೇಲೆ ಕಮಿಷನ್ ಕೊಡಿ ಅಂದರೆ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸು ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸು ಇಬ್ಬರನ್ನೂ ಸೇರಿಸಿ ತೊಗೋಬೇಕು. ಬಟ್ ಅವನೇನಾದರೂ ಮೆನ್ಷನ್ ಮಾಡಿದರೆ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ನ ಎಕ್ಸ್ಕ್ಲೂಡ್ ಮಾಡಿ, ಎಕ್ಸ್ಕ್ಲೂಡ್ ಅಂದರೆ ಅವ್ರನ್ನ ಬಿಟ್ಟು ತೊಗೊಳ್ಳಿ ಅಂತ ಹೇಳಿದ್ರೆ ಆವಾಗ ಮಾತ್ರ ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಮೇಲೆ ಕಮಿಷನ್ ಕೊಡಬೇಕು. ಓಕೆನಾ. ನೆಕ್ಸ್ಟ್, ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ರೆಮ್ಯುನರೇಷನ್ ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್. ಎರಡು ಕೇಸ್ ಬರುತ್ತೆ. ವೆನ್ ಸಫಿಷಿಯೆಂಟ್ ಫಂಡ್ ಅವೈಲಬಲ್ ಫಾರ್ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್. ಈಗ ಅಸೆಟ್ಸ್ನೆಲ್ಲ ಮಾರಾಟ ಮಾಡಿ ಬಂದಿರೋ ದುಡ್ಡಲ್ಲಿ ನಾವು ಆರ್ಡ್ರ್ ನೋಡಿದ್ವಲ್ಲ, ಫಸ್ಟು ಸೆಕ್ಯೂರ್ಡ್ ಕ್ರೆಡಿಟಾರ್ಸ್, ಆಮೇಲೆ ಲಿಕ್ವಿಡೇಟರ್ಸ್ ಎಕ್ಸ್ಪೆನ್ಸಸ್ಸು, ಆಮೇಲೆ ಈ ಥರ ಆರ್ಡ್ರ್ ಕೊಡ್ಕೊಂಡು ಬರ್ತೀವಲ್ಲ, ಅಲ್ಲಿವರೆಗೂ ನಮ್ಮ ಹತ್ರ ಇರೋ ದುಡ್ಡು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಕೊಡೋಕ್ಕೆ ಸಾಕಾಗಿದ್ರೆ, ಈಗ ಫಾರ್ ಎಕ್ಸಾಂಪಲ್ 50,000 ಕೊಡಬೇಕು ಅಂದ್ಕೊಳ್ಳಿ, ನಮ್ಮ ಹತ್ರ ಅಷ್ಟು ಕೊಟ್ಟಾದಮೇಲೆ ಕೊಡಬೇಕಾಗಿರೋಗೆಲ್ಲ ಕೊಟ್ಟು ನಮ್ಮ ಹತ್ರ 50,000 ಇದೆ ಅಂತ ಹೇಳಿದ್ರೆ, ಅಂದರೆ ಈಗ ನಾವು ಅಸಂಪ್ಷನ್ ಮಾಡ್ಕೊಂಡಿರೋದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ 50,000 ನಾವು ಸಾಲ ಕೊಡಬೇಕು ಅಂತ, ಆ ಸಫಿಷಿಯೆಂಟಾಗಿ ಇದ್ದರೆ ದುಡ್ಡು ಮೊದಲನೇ ಫಾರ್ಮುಲಾ ಯೂಸ್ ಮಾಡ್ತೀವಿ. ಯಾವುದು? ಕಮಿಷನ್ ಪರ್ಸೆಂಟೇಜ್. ಫಾರ್ ಎಕ್ಸಾಂಪಲ್ 5% ಅನ್ಬೋದು. 5% ಡಿವೈಡೆಡ್ ಬೈ 10 ಇಂಟು ಪೇಮೆಂಟ್ ಆಫ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸು. ಓಕೆ, ಈಗ 50,000 ಅಂತಂದರೆ ಇಲ್ಲಿ 50,000 ತೊಗೋತೀವಿ, ಇಲ್ಲಿ. ನೆಕ್ಸ್ಟ್, ಕೇಸ್ 2. ಈ ಕೇಸ್ 2 ಅಲ್ಲಿ ವೆನ್ ಫಂಡ್ ಈಸ್ ಇನ್ಸಫಿಷಿಯೆಂಟ್ ಟು ಪೇ ಫಾರ್ ದಿ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್. ಈಗ 50,000 ಕೊಡಬೇಕಾಗತ್ತೆ, ಬಟ್ 50,000 ನಮ್ಮ ಹತ್ರ ಇಲ್ಲ, ಇನ್ಸಫಿಷಿಯೆಂಟ್ ಇದೆ. ಆಗ ಈ ಫಾರ್ಮುಲಾ ಕಮಿಷನ್ ಪರ್ಸೆಂಟೇಜ್ ಡಿವೈಡೆಡ್ ಬೈ 100 ಪ್ಲಸ್ ಕಮಿಷನ್ ಪರ್ಸೆಂಟೇಜ್ ಇಂಟು ಪೇಮೆಂಟ್ ಆಫ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಫಾರ್ ಎಕ್ಸಾಂಪಲ್ ಈಗ 10% ಅಂತ ಹೇಳಿದ್ರೆ 10% ಕೆಳಗಡೆ ಇಲ್ಲಿ 100 ಪ್ಲಸ್ ಕಮಿಷನ್ ಪರ್ಸೆಂಟೇಜ್ ಎಷ್ಟಿದೆ? 10 ಆಗುತ್ತೆ. ಆವಾಗ 10 ಡಿವೈಡೆಡ್ ಬೈ 110 ಮಾಡ್ಕೋಬೇಕಾಗತ್ತೆ. ಓಕೆ, ಪ್ರಾಬ್ಲಮ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇಷ್ಟು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ದ ಎಕ್ಸ್ಪ್ಲನೇಷನ್ ರಿಗಾರ್ಡಿಂಗ್ liquidation of company. We went through many concepts and aspects of liquidation of company. In case you are having doubt, you can contact me, okay, or you can discuss in the WhatsApp group, okay, which is created for this purpose.
ಥ್ಯಾಂಕ್ ಯು.